ಮೇಡಮ್ ಕರೆದ್ರಾ? ಫೋನ್ ಕೇಳ್ತಿದ್ಯಲ್ಲ, ತಗೋ ನಾ ಹೊಸ ಫೋನ್ ತಗೊಂಡಿದ್ದೀನಿ EMI ಅಲ್ಲಿ. ಥ್ಯಾಂಕ್ಸ್ ಮೇಡಮ್. ಸ್ವೀಟ್ಸ್ ತಗೊಳ್ಳೆ. ಸ್ವೀಟ್ಸ್ ಯಾಕೆ ಮೇಡಮ್? ಹೊಸ ವಿಲಾಮೆಂಟ್ ತಗೊಂಡಿದ್ದೀನಿ EMI ಅಲ್ಲಿ. ಮೇಡಮ್ ಈ EMI ಏನು ಗೊತ್ತಾಗಿಲ್ಲ ಅಲ್ಲ? ಅದೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಮೇಡಮ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಆಟೋ ಬುಕ್ ಮಾಡಬೇಕಿತ್ತು. ಒಂದು 50 ರೂಪಾಯಿ ಸಿಕ್ಕತ್ತಾ? ಸಂಬಳನೆಲ್ಲ ಏನೇ ಮಾಡ್ತೀಯಾ? ಸ್ವಲ್ಪ ಸೇವ್ ಮಾಡೋದು ಕಡಿಯೇ. ಟೇಬಲ್ ಮೇಲೆ ಇಟ್ಟಿದ್ದೀನಿ, ಹೋಗು. ಯಾಕೆ ಮೇಡಮ್ ಏನಾಯ್ತು ನಿಮ್ಗೆ? ಮಲ್ಲಿ ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ಬೇಕಿತ್ತು ಕಣೆ EMI ಕಟ್ಟೋದಕ್ಕೆ. ಅಯ್ಯೋ ಅಷ್ಟೇನಾ? ನಾನು ಕೊಡ್ತೀನಿ ಬಿಡಿ, ಆದ್ರೆ ಬಡ್ಡಿ 2% ಕೊಡ್ಬೇಕು. ಮೇಡಮ್ ನಿಮ್ ತರ ನಿಮ್ ಫ್ರೆಂಡ್ಸ್ ಯಾರಾದ್ರೂ EMI ಕಟ್ಟ ಕಷ್ಟಪಡ್ತಿದ್ರೆ ಹೇಳಿ, ನಾನೇ ಕೊಡ್ತೀನಿ. ನನ್ನ ಹತ್ರ 7 ಲಕ್ಷ ಸೇವಿಂಗ್ಸ್ ಇದೆ, ಆದ್ರೆ ಅವ್ರಿಗೆಲ್ಲ ಮಾತ್ರ 3% ಬಡ್ಡಿ. மல்லி கொஞ்சம் குடிக்க தண்ணி கொண்டு வாடி. என்ன ஆச்சு மேடம் இவ்வளவு டல்லா இருக்கீங்க? ஃப்ரெண்ட்ஸோட ஹோட்டல்ல சாப்பிட போயிருந்தேன். சாப்பிட்டு வரதுக்குள்ள யாரும் என் வண்டியை திருடிட்டாங்க. டாக்குமெண்ட்ஸ் எல்லாமே அதுல தான் இருக்கு. போலீஸ் கம்ப்ளைண்ட் கொடுத்தீங்களா? ஸ்டேஷன்ல கம்ப்ளைண்ட் கொடுத்திருக்கு. ஆனா அவங்க அவ்வளோ சீரியஸா தேடுற மாதிரி எனக்கு தோணலடி. யாராச்சும் VIP கிட்ட இருந்து கால் பண்ண வச்சா வேலை சீக்கிரமா நடக்கும்னு சொல்றாங்க. பெங்களூருக்கு நானே புதுசு. நான் போய் எந்த VIP கிட்ட கால் பண்ண வைக்கிறது எனக்கு ஒண்ணுமே புரியலடி. ஐயோ மேடம் ஒரு நிமிஷம் இருங்க. ಹಲೋ ಸರ್, ನಮಸ್ತೆ ಸರ್. ಮಲ್ಲಿ ಸರ್, ಚೆನ್ನಾಗಿದ್ದೀರಾ ಸರ್? ಹಾಂ ಸರ್. ಸರ್ ಒಂದು ಸಣ್ಣ ಹೆಲ್ಪ್ ಆಗಬೇಕಿತ್ತು. ನಮ್ಮವರು ಗಾಡಿ ಕಳ್ದೋಗಿತ್ತು ಸರ್. ಸ್ವಲ್ಪ ನೀವೊಂದು ಮಾತು ಹೇಳಿದ್ರೆ. ಕಂಪ್ಲೀಟ್ ಎಲ್ಲ ಕೊಟ್ಟಿದೆ ಸರ್. ಹಾಂ ಓಕೆ ಸರ್, ಆಯಿತು ಸರ್, ಥ್ಯಾಂಕ್ ಯು சார். அவ்வளோதான் மேடம். அது யாருடி உனக்கு தெரிஞ்ச VIP? இந்த ஏரியா DGP மேடம். அவங்க வீட்டில் நான் 3 வருஷம் வேலை செஞ்சிருக்கேன். மல்லி ஓன் கான்டாக்ட் நினைச்சாலே பயமா இருக்குடி. అమ్మయ్యా వచ్చావా? నాకు ఒక కాఫీ తీసుకురావే మళ్ళీ. అక్క మీతో ఒక మాట చెప్పాలక్క. తెలుసులే, జీతం పెంచమంటావు. అది ఎలా చెప్పాలో అర్థం కావట్లేదు. ఎలా చెప్పాలేంటి? మొదలెట్టావుగా, చెప్పు. వచ్చే నెలలో నుంచి నేను పనికి రాలేనక్క. బాబోయ్ నీకేమైంది? పని మానేస్తే? ఇది పనికి రాకపోతే మొత్తం పని నా తల మీద పడుతుంది. అలా ఎలా మానేస్తావే? ఈ ఊర్లో అన్నీ ఎక్కువే ఉన్నాయి. టొమాటోలు కొంటే ఉల్లిపాయలు కొనలేను, ఉల్లిపాయలు కొంటే పప్పు ఉప్పుకి డబ్బులు లేకపోతున్నాయి. ఈ ఊర్లో ఎలా బ్రతకాలక్క? పోనీ లేవే మళ్ళీ, నీ కష్టం నాకు అర్థమవుతుంది. ఒక 100 రూపాయలు వేసిస్తానులే, కూరగాయలు కొనుక్కో. మీరు ఇచ్చే 100 రూపాయలకి టమాటోలు కొంటాను కానీ ఉల్లిపాయలు ఎలా కొంటాను? సర్లే 500 ఇస్తాను. 500కి ఉల్లిపాయలు టమాటోలు కొంటే పప్పు ఉప్పు ఎవరిస్తారక్క? వద్దు వదిలేనక్క, వెళ్ళిపోతాను. ఒక 1000 రూపాయలు అయితే. 1000 రూపాయలు అంతే అక్క, 1000 రూపాయలు చాలు. ఉండండి, మీకు ఒక ఫిల్టర్ కాఫీ తీసుకొస్తా. ಎರಡೇ ದಿನಕ್ಕೆ ಮೊಟ್ಟೆ ಎಲ್ಲ ಖಾಲಿ. ನಾನೇ ತಿಂತಿದ್ದು ಮಲ್ಲಿ. ಎಷ್ಟೊಂದು ಮೊಟ್ಟೆ ಹೆಂಗ್ ಅರಗತ್ತೆ ಮೇಡಮ್? ವರ್ಕೌಟ್ ಮಾಡೋವಾಗ ಅರಗೋಗುತ್ತೆ. ಯಪ್ಪ, ಇಷ್ಟೊಂದು ಟ್ಯಾಬ್ಲೆಟ್ಸ್ ಯಾಕೆ ಮೇಡಮ್? ಅದು ಟ್ಯಾಬ್ಲೆಟ್ಸ್ ಅಲ್ಲ, ಸಪ್ಲಿಮೆಂಟ್ಸ್. ನಿಮಗೇನೋ ಆಗಿದೆ ಮೇಡಮ್, ನೀವು ಹೇಳ್ತಾ ಇಲ್ಲ. ನಮ್ಮ ಊರಿಗೆ ಬನ್ನಿ ಮೇಡಮ್, ಅಲ್ಲಿ ಪಥ್ಯ ಇದ್ದು 30 ದಿನ ಸೊಪ್ಪು ತಿಂದ್ರೆ ಸರಿ ಆಗುತ್ತೆ ಮೇಡಮ್. ನನಗೆ ಏನು ಆಗಿಲ್ಲ ಮಲ್ಲಿ, ನೀನು ಏನೇನೋ ಯೋಚನೆ ಮಾಡ್ತಾ ಇದೀಯಾ. ಮೇಡಮ್ ಮನೆಗೆ ಪೇಂಟ್ ಹೊಡಿಸ್ತಾ ಇದ್ದೀರಾ? ಇದು ರಾಗಿ ಹಿಟ್ಟಲ್ವಾ? ಅದು ಪ್ರೋಟೀನ್ ಮಲ್ಲಿ. ಮೇಡಮ್ ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ. ರಾಗಿ ಹಿಟ್ಟು ಮೇಡಮ್, ಪ್ರೋಟೀನೋ ಹಿಟ್ಟಿನೋ ಅಲ್ಲ. ಯಾರೋ ನಿಮ್ಗೆ ಚೆನ್ನಾಗಿ ಯಾಮರ್ಸವ್ರೆ. ವಾವ್ ಮಲ್ಲಿ, ಪ್ರೋಟೀನ್ ನಲ್ಲಿ ಮುದ್ದೆ ಮಾಡಿದ್ಯಾ? ಇದೇನ್ ಮೇಡಮ್ ಇದು? ಮಲ್ಲಿ ಅದು ಪ್ರೀ ವರ್ಕೌಟ್ ಮೇಡಮ್. ಸರ್ಫ್ ಎಕ್ಸೆಲ್ ಮೇಡಮ್, ಚಿಕ್ಕ ಡಬ್ಬ. ನಿಮ್ಮ ಮನೇಲೂ ನಮ್ಮ ಮ್ಯಾಮ್ ತರ ಡ್ರಗ್ಸ್ ತಗೊಳ್ಳೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರಗ್ಸ್ ಅಲ್ಲ ಮಲ್ಲಿ, ಸುಮ್ಮನಿರಿ ಮೇಡಮ್, ಅವ್ರು ಹೇಳ್ತಾರೆ. ಮೇಡಮ್ ಚಾಯ್ ले लो पी लो, खाना खाती सो मैं इधर लाती सो. ಏನೇ ಅದು ಕಾತಿ ಲಾತಿ ಅನ್ಕೊಂಡು? ಏನಿಲ್ಲಮ್ಮ, 101 ಅಲ್ಲಿ ಡೆಲ್ಲಿ ಫ್ಯಾಮಿಲಿ ಬಂದಿದೆ. ನಾಳೆಯಿಂದ ನನ್ನ ಕೆಲ್ಸಕ್ಕೆ ಇಟ್ಕೋತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಹಿಂದಿ ಕಲಿತಾ ಇದ್ದೀನಿ. ಏನೇ ಅವ್ರಿಗೇನು ಕನ್ನಡ ಬರಲ್ವಾ? ನನಗೆ ಹಿಂದಿ ಬರುತ್ತೆ ಅಂತ ಹೇಳಿದ್ದೀನಿ ಮೇಡಮ್.
ಯಪ್ಪ ಸ್ಯಾಲ್ರಿ ಆದ್ರೂ ಸರಿಯಾಗಿ ಮಾತಾಡ್ಕೊಂಡಿದ್ಯಾ? ನನಗೆ ಹಿಂದಿ ಬರೋದಿಲ್ಲ ಅಂದ್ಬಿಟ್ಟು ಅವಾಗ 6000 ಅಂದ. ನಾನೇನ್ ಕಮ್ಮಿನಾ? 4000ಕ್ಕಿಂತ ಕಮ್ಮಿ ಬರೋದೇ ಇಲ್ಲ ಅಂತ ಹೇಳಿದೀನಿ ಮೇಡಮ್. ಈ ದಡ್ಡಿ ಭಾಷೆ ಅಲ್ವೇ, ನಂಬರ್ಸ್ ಕಲ್ತ್ಕೊಳ್ಳಿ ಹಿಂದಿಯಲ್ಲಿ ಫಸ್ಟು. ಯಾಕಮ್ಮ? ಅವ್ರು 6000 ಕೊಡ್ತೀನಿ ಅಂದ್ರೆ 4000 ಒಪ್ಕೊಂಡ್ ಬಂದಿದ್ಯಾ? ಹಿಂದಿ ಇಟ್ಬಿಡ್ತಲ್ಲಪ್ಪ ನಾಮ. ಶಿಟ್, ಈಗ್ಲೇನ ಕರೆಂಟ್ ಹೋಗ್ಬೇಕು. ನೀವು ತುಂಬಾ ಶೆಕೆ ಆಗ್ತಾ ಇದೆ, ಫ್ಯಾನ್ ಹಾಕ್ಬಾರ್ದಾ? ಫ್ಯಾನ್ ಹಾಕಿದ್ರೆ ಕ್ಯಾಂಡಲ್ ಆರೋಗಲ್ವಾ? ಕ್ಯಾಂಡಲ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದೀನಿ, ನಾಳೆ ಬರ್ತೀನಿ, ಹೊರಡ್ತೀನಿ. ಹೇ ಮಲ್ಲಿ, ಇರೇ ಇವತ್ತೊಂದಿನ ಆ ಸಿನಿಮಾ ನೋಡಿ ನಮ್ಗೆ ಬಿಟ್ಟಿದೆ. ಅಯ್ಯೋ ನನ್ನ ಕೈಲಿ ಆಗಲ್ಲ ಮೇಡಮ್, ನಂಗೆ ಹತ್ರ ಎಲ್ಲ ಬೇರೆಯವ್ರ ಮನೇಲಿ ಮಲ್ಗೆ ಅಭ್ಯಾಸ ಇಲ್ಲ ಮೇಡಮ್. ಇದೇ ಮಲ್ಲಿ, ಒಂದಿನ ಇರು ಮಲ್ಲಿ. ಅಯ್ಯೋ ಇಷ್ಟೊಂದು ಕೇಳ್ತಾ ಇದ್ದೀರಾ, ಸರಿ ಇವತ್ತೊಂದು ರಾತ್ರಿ ಇರ್ತೀನಿ ಮೇಡಮ್. ಏನದು ಸೌಂಡು? ಗೊತ್ತಿಲ್ಲ ಅಲ್ಲಮ್ಮ. ಏನೋ ಸೌಂಡ್ ಬರ್ತಾ ಇದೆ. ಆ ಮಲ್ಲಿ ಎಲ್ಲಿ ಹೋದ್ಲು? ಅವಳೇನ್ ಮಾಡ್ತಾವಳೆ? ಕೂತಿದ್ಯಾ? ಗುಡ್ ನೈಟ್ ಹೇಳ್ಬಿಟ್ಟು ಮಾಡೋಣ ಅಂತ ಕಾಯ್ತಾನೆ ಇದ್ದೀನಿ ಮೇಡಮ್. ಅದ್ದವನೇ ಮೇಲೆ ನಿನಗಿಂತ.